ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಹೋಗ್ತಾ ಇರೋದು ಊಟಿ ರೋಡಲ್ಲಿ, ಮೇನ್ ರೋಡಲ್ಲೇ ಸಿಗುವಂಥ ಸಂತಾನ ಗಣಪತಿ ಟೆಂಪಲ್ಲು. ಊಟಿಯಿಂದ ಮೈಸೂರಿಗೆ ಬರೋರು, ಮೈಸೂರಿಂದ ಊಟಿಗೆ ಹೋಗೋರು ಮೇನ್ ರೋಡಲ್ಲೇ ಸಿಗುತ್ತೆ. ದಯವಿಟ್ಟು ಒಂದು ಸತಿ ವಿಸಿಟ್ ಮಾಡಿ. ತುಂಬ ಚೆನ್ನಾಗಿದೆ ದೇವಸ್ಥಾನ. ಎಷ್ಟು ಪೀಸಾಗಿದೆ ಅಂದರೆ ಅಷ್ಟು ಪೀಸಾಗಿದೆ. ಆ ದೇವಸ್ಥಾನದ ಒಂದು ವೈಬ್ಸೇ ಏನೋ ಒಂದು ಸ್ಪಿರಿಷಿಯಸ್ ಇದೆ. ಆದಷ್ಟು ಯಾರ್ಯಾರು ಈ ಸೈಡ್ ಇದ್ದಾರೆ ಅವರೆಲ್ಲರೂ ಆಲ್ಮೋಸ್ಟ್ ವಿಸಿಟ್ ಮಾಡಿರ್ತಾರೆ. ಇಲ್ಲಿ ಮದುವೆಗಳು ಸಹ ನಡೆಯುತ್ತೆ. ಪಕ್ಕದಲ್ಲೇ ಚೌಟ್ರಿ ಕೂಡ ಇದೆ. ಸೊ ಆ ಕಡೆ ಇರೋರು ಸಿಂಧುವಳ್ಳಿ, ಈ ಸೈಡ್ ಇರೋರೆಲ್ಲರಿಗೂ ಗೊತ್ತಿರುತ್ತೆ. ಸಿಂಧುವಳ್ಳಿಯಿಂದ ಬರ್ತೀವಿ ಅಂದರೆ 3 ಕಿಲೋಮೀಟ್ರ್ ಆಗುತ್ತೆ. ನಾವು ಡೈರೆಕ್ಟು ಊಟಿಗೆ ಹೋಗ್ತಾ ಇದ್ದೀವಿ ಅಂದರೆ ಮೇನ್ ರೋಡಲ್ಲೇ ಊಟಿಗೆ ಹೋಗುವಾಗ ಲೆಫ್ಟ್ ಸೈಡಲ್ಲಿ ಸಿಗುತ್ತೆ. ಊಟಿಯಿಂದ ಬರುವಾಗ ರೈಟ್ ಸೈಡಲ್ಲಿ ಸಿಗುತ್ತೆ. ಇನ್ನು ಸ್ಟಾರ್ಟಿಂಗಲ್ಲೇ ಸಿಂಧುವಳ್ಳಿಯಿಂದ ಒಂದು ಆರ್ಚ್ ಸಿಗುತ್ತೆ. ಆರ್ಚಿಂದ ನಾವು ಲೆಫ್ಟಿಗೆ ಹೋದ್ವಿ ಅಂದರೆ ಮೇನ್ ರೋಡ್ಗೆ ಸಿಗ್ತೀವಿ. ಸೊ ಅಲ್ಲೇ ಈ ದೇವಸ್ಥಾನ ಇರೋದು. ತುಂಬ ಚೆನ್ನಾಗಿದೆ. ಒಳಗಡೆ ಕ್ಯಾಮ್ರಾ ಅಲೋಡ್ ಇಲ್ಲ. ಸೊ ಹಂಗಾಗಿ ನಾನು ಔಟ್ಸೈಡ್ ಮಾತ್ರ ವೀಡಿಯೋ ಮಾಡಿರೋದು. ಆದ್ರೂ ಸ್ವಲ್ಪ ವಿಡಿಯೋ ಮಾಡಿದ್ದೀನಿ. ದೇವರೆಲ್ಲ ಕಾಣೋ ಥರ ಮಾಡಿಲ್ಲ, ಯಾಕೆಂದರೆ ಆಲ್ರೆಡಿ ಅಲ್ಲಿ ಕ್ಯಾಮ್ರಾ ಅಲೋಡ್ ಇಲ್ಲ ಅಂತೇಳಿ ಬೋರ್ಡ್ ಹಾಕಿದ್ದಾರೆ. ತುಂಬ ಮಳೆನೂ ಇತ್ತು, ನಾನು ಹೋಗಿದ್ದೀನ. ಸೊ ತುಂಬ ಚೆನ್ನಾಗಿದೆ. ಒಂದು ಸಲ ನೋಡಿ. ನಂಗೆ ಆ ದೇವಸ್ಥಾನ ಆಗಿರಲಿ, ಒಳಗಡೆ ಇದ್ದಿದ್ದು ಆ ಒಂದು ಪುಟಾಣಿ ಬಾವಿ ಕೂಡ ಇದೆ, ತುಂಬ ಚೆನ್ನಾಗಿದೆ. ಆ ಬಾವಿಲೇ ನೀರು ತೆಗಿಯೋದು. ಆ ದೇವಸ್ಥಾನಕ್ಕೆ ಏನೇ ಒಂದು ಪೂಜೆ ಪುನಸ್ಕಾರಕ್ಕೆಲ್ಲ ಅಲ್ಲಿನೇ ನೀರು ತೆಗಿಯೋದಂತೆ. ಪೂಜಾರಿಗಳು ಆ ಥರ ಹೇಳಿದ್ರು. ಏನಾದರೂ ಪೂಜೆ ಮಾಡಿಸೋದಿದ್ರು ಅಲ್ಲಿ ಲೀಸ್ಟ್ ಹಾಕಿರ್ತಾರೆ. ಡೈಲಿ ಮಂಗಳವಾರ ಅಥವಾ ಬುಧವಾರ ಏನಾದರೂ ಒಂದು ಗಣೇಶನ ವಿಶೇಷ ದಿನಗಳಲ್ಲಿ ಅಲ್ಲಿ ತುಂಬ ವಿಶೇಷ ಪೂಜೆಗಳು ಇರುತ್ತಂತೆ. ಯಾರಾದರೂ ಕೋರಿಕೆ ಇದ್ದರೆ, ಬೇಡಿಕೆ ಇದ್ದರೆ ಗಣೇಶನಿಗೆ ಅಲ್ಲೋಗಿ ಮಾಡಿಸ್ಬೋದು. ಅಲ್ಲಿ ಬೋರ್ಡ್ ಕೂಡ ಹಾಕಿದ್ದಾರೆ ಯಾವ್ಯಾವ ಪೂಜೆ ಸೇವೆಗಳಿದೆ ಅಂಥೇಳಿ. ನಿಮಗೆ ಯಾವ್ಯಾವ್ದು ಬೇಕೋ ಅದೆಲ್ಲ ಕೂಡ ನೀವು ಮಾಡಿಸ್ಬೋದು. ದೇವಸ್ಥಾನ ಕೂಡ ಅಷ್ಟು ನೆಮ್ಮದಿಯಾಗಿ ಇದೆ. ಹೋಗಿ ಕೂತ್ಕೊಂಡ್ರೆ ಎದ್ದು ಬರೋ ಮನಸ್ಸೇ ಬರಲ್ಲ, ಅಷ್ಟು ತುಂಬ ಚೆನ್ನಾಗಿದೆ. ಆ ಒಂದು ಕಂಬ ಅಂತಾರೆ, ಅದು ಒಂದು ಧ್ವಜದ ಕಂಬ ಅಂತನೋ ಏನೋ ಒಂದು ಕರೀತಾರೆ. ಹಿಂದೂ ಕಲ್ಚರಲ್ಲಿ ದೇವಸ್ಥಾನದ ಮುಂದೆ ಒಂದು ಕಂಬ ಇದ್ದೇ ಇರುತ್ತೆ. ಆ ಕಂಬದಲ್ಲಿ ಒಂದು ಸೌಂಡ್ ಬರುತ್ತೆ. ಆ ಸೌಂಡ್ ಮಾತ್ರ ನಂಗೆ ಸಖತ್ ಇಷ್ಟ ಆಯಿತು. ಆ ಸೌಂಡು ಗಾಳಿಗೆ ಅಷ್ಟು ಕ್ಯಾಮ್ರಾಗೆ ರೆಕಾರ್ಡ್ ಆಗಿಲ್ಲ. ಸೊ ಹಂಗಾಗಿ ನಾನು ಅದನ್ನು ಕೇಳ್ಸೋಕ್ಕಾಗಲ್ಲ. ಲೈವ್ ಅದನ್ನು ಫೀಲ್ ಮಾಡಿ. ಅಲ್ಲಿ ಕಾಣಿಸ್ತಾ ಇದೆ ನೋಡಿ, ಫಸ್ಟ್ ಎಂಟ್ರಿಲೇ ಒಂದು ಕಂಬ ಕಾಣಿಸ್ತಿದೆ ನೋಡಿ, ಧ್ವಜ ಅನ್ನೋ ಥರ ಒಂದು. ಅದಕ್ಕೆ ಏನು ಕರೀತಾರೆ ಅಂತ ನನಗೆ ಗೊತ್ತಿಲ್ಲ. ಸೊ ಹಂಗಾಗಿ ನಾನು ಅದನ್ನು ಧ್ವಜ ಅಂತಲೇ ಹೇಳ್ತೀನಿ. ಧ್ವಜದ ಕಂಬ ಅಂತ ಹೇಳ್ತೀನಿ, ಏಕೆಂದರೆ ಫ್ಲ್ಯಾಗ್ ಇಲ್ಲ ಅಲ್ಲ. ಸೊ ಹಂಗಾಗಿ ಧ್ವಜದ ಕಂಬ ಅಂತ ಹೇಳ್ತೀನಿ. ಅಲ್ಲೊಂದು ಚಿಣಿಮಿಣಿ ಅಂತ ಒಂದು ಸೌಂಡ್ ಬರೋ ಅಂಥದ್ದು ಅಲ್ಲಿ ಗಂಟೆಗಳು ಇದೆ. ತುಂಬ ಚೆನ್ನಾಗಿದೆ. ಒಂಥರ ಈ ಉತ್ತರ ಕನ್ನಡ ಕನ್ಫ್ಯೂಸ್ ಮಾಡ್ಕೊಂಬಿಟ್ಟೆ. ದಕ್ಷಿಣ ಕನ್ನಡ ದೇವಸ್ಥಾನಗಳು ಹೇಗಿದೆ, ಈ ಉಡುಪಿ, ಕಟೀಲು, ಧರ್ಮಸ್ಥಳ ಸೇಮ್ ಅದೇ ವೈಬ್ಸ್ ಕೊಡುತ್ತೆ. ಸುಬ್ರಹ್ಮಣ್ಯ ಅನ್ನೋದಕ್ಕೆ ಕರೆಕ್ಟ್ ಸೂಟ್ ಆಗುತ್ತೆ. ಸುಬ್ರಹ್ಮಣ್ಯದಲ್ಲೂ ಸೇಮ್ ಹಿಂಗೆ ಅನಿಸುತ್ತೆ, ಬಟ್ ಇದು ಸ್ಮಾಲ್ ಇದೆ. ಸುಬ್ರಹ್ಮಣ್ಯ ದೇವಸ್ಥಾನ ದೊಡ್ಡದಿದೆ. ಸೇಮ್ ವೈಬ್ಸೇನೆ. ಆ ಎಂಚಾಗಿರಲಿ, ಆ ದೇವಸ್ಥಾನದ್ದು ವೈಬ್ಸ್ ಆಗಿರಲಿ ಎಲ್ಲ ಆಲ್ಮೋಸ್ಟ್ ಅದೇ ಫೀಲ್ ಕೊಡುತ್ತೆ. ನಾನು ಹೋಗಿದ್ದಿನ ಮಳೆ ಸೋನೆ ಇದ್ದಿದ್ದರಿಂದ ನನಗೆ ಸೇಮ್ ಅದೇ ಫೀಲ್ ಕೊಡ್ತಾಯಿತ್ತು. ನಾನು ಎಲ್ಲೋ ಬಂದಿದ್ದೀನಿ ಅಂತ. ಪುರೋಹಿತರು ಅಲ್ಲಿ ನೀರು ತೆಗಿತಾ ಇದ್ದಾರೆ ಬಾವಿಲಿ. ನಾನು ಕದ್ದು ವಿಡಿಯೋ ಮಾಡಿರೋದು. ಆದರೆ ನಾನು ಒಳಗಡೆ ಎಂಟ್ರಿ ಮಾಡಿಲ್ಲ. ಫೋನು ಕ್ಯಾಮ್ರಾ ಎಲ್ಲ ಅಲ್ಲಿ ಬೋರ್ಡ್ ಹಾಕಿದ್ದಾರೆ ನೋಡಿ. ನಾನು ಆಚೆಯಿಂದನೇ ವಿಡಿಯೋ ಮಾಡಿರೋದು. ಸೊ ಪುರೋಹಿತರನ್ನ ಮಾತ್ರ ನಾನು ಕದ್ದು ವಿಡಿಯೋ ಮಾಡಿರೋದು. ಆ ಧ್ವಜದ ಸೌಂಡು ನಂಗೆ ಸಖತ್ ಇಷ್ಟ ಆಯಿತು.